ಸ್ಕೈಎಡ್ಜ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾಂಪಿಟೇಟಿವ್ ಸ್ಟೂಡೆಂಟ್ಗೆ ರಿಲೇಟೆಡ್ ಆಗಿರುವಂತಹ ದಿನದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಇದನ್ನು ಉಪಯೋಗ ಪಡ್ಕೋತಾ ಇದ್ದೀರಾ ಅವರು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಸೆಂಡ್ ಮಾಡಿ. ಲಕ್ಕುಂಡಿ ಗ್ರಾಮದಲ್ಲಿ ನವಶಿಲಾಯುಗದ ಮಡಿಕೆ ಪತ್ತೆಯಾಗಿದೆ. ಮೊನ್ನೆ ಕೊಡಲಿ ಸಿಕ್ಕಿದ್ದು, ನಿನ್ನೆ ಜಿನ ಚಿತ್ರ ಇರುವಂತಹ ಕಲ್ಲಿನ ಪೀಠ ಪತ್ತೆಯಾಗಿದ್ದು, ಹಾಗೆಯೇ ನವಶಿಲಾಯುಗಕ್ಕೆ ಸೇರಿದ ಮಡಕೆ ಹಾಗೂ ಕವಡೆಗಳು ಸಿಕ್ಕಿವೆ ಎಂದು ತಿಳಿಸಿದ್ದಾರೆ. ಬಜೆಟ್ ತಯಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೊಡಗಿದ್ದು, ಜನವರಿ 22ರಿಂದ 31ರವರೆಗೆ ಅಧಿವೇಶನ ನಡೆಯಲಿದ್ದು, ಅಧಿವೇಶನದ ನಂತರ ಬಜೆಟ್ ತಯಾರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಭಾರತದ ರಾಜತಾಂತ್ರಿಕರ ಕುಟುಂಬದವರು ಬಾಂಗ್ಲಾದಿಂದ ವಾಪಸ್ ಬರಲು ಸೂಚನೆ. ಬಾಂಗ್ಲಾದೇಶದಲ್ಲಿ ಸಂಸತ್ ಚುನಾವಣೆಗೆ ಇನ್ನೂ 1 ವಾರವಿದ್ದು, ಬಾಂಗ್ಲಾದೇಶದ ಭದ್ರತಾ ಪರಿಸ್ಥಿತಿಯನ್ನು ಯೋಚಿಸಿ ಬಾಂಗ್ಲಾದಲ್ಲಿದ್ದ ಭಾರತದ ರಾಜತಾಂತ್ರಿಕರ ಕುಟುಂಬದವರನ್ನು ಭಾರತಕ್ಕೆ ವಾಪಸ್ ಬರಲು ಸೂಚಿಸಲಾಗಿದೆ. ಉಪರಾಷ್ಟ್ರಪತಿಯ ಸಹಭಾಗಿತ್ವದಲ್ಲಿ ಸಿದ್ಧಗಂಗಾ ಶ್ರೀ ಪುಣ್ಯಸ್ಮರಣೆ. ಜನವರಿ 21 ಅಂದರೆ ಇಂದು ನಡೆಯಲಿರುವಂತಹ ನಡೆದಾಡುತ್ತಿದ್ದ ದೇವರ ಸ್ವರೂಪಿ, ಅಕ್ಷರದಾನಿ, ಅನ್ನದಾನಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ 7ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿ CP ರಾಧಾಕೃಷ್ಣನ್ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್, ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಪಾಲ್ಗೊಳ್ಳಲಿದ್ದಾರೆ. ಬೋಡೋ ಹಾಗೂ ಆದಿವಾಸಿಗಳ ಘರ್ಷಣೆ. ಅಸ್ಸಾಂನಲ್ಲಿ ಕಾಣಸಿಗುವಂತಹ ಬೋಡೋ ಹಾಗೂ ಆದಿವಾಸಿಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಘರ್ಷಣೆ ನಡೆದಿದೆ. ಈ ವಿಚಾರ ಯಾಕೆ ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ರೆ, ಈ ರೀತಿ ಕ್ವಶನ್ ಕೇಳ್ಬೋದು, ಬೋಡೋ ಜನಾಂಗ ಎಲ್ಲಿ ಕಂಡು ಬರುತ್ತಾರೆ? ಆನ್ಸರ್ ಬಂದು ಅಸ್ಸಾಂ ಆಗಿರುತ್ತೆ. ಮಹಾರಾಷ್ಟ್ರದ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ಬೆಳಗಾವಿ ಸೇರಿದ ಕರ್ನಾಟಕದ 865 ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕೆಂಬ ವಾದದೊಂದಿಗೆ ಮಹಾರಾಷ್ಟ್ರವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದು, ಅದರ ವಿಚಾರಣೆ ಇಂದು ನಡೆಯಲಿದೆ. ನಿತಿನ್ ನಬೀನ್ಗೆ ಒಲಿದ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ. ಅತಿ ಕಿರಿಯ ವಯಸ್ಸಿನಲ್ಲಿ ಅತ್ಯುತ್ತಮ ಜವಾಬ್ದಾರಿಯಾದ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಆಯ್ಕೆಯಾದ ನಿತಿನ್ ನಬೀನ್. ಕರುನಾಡಿನ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ ಪ್ರಕಟ. ವಿಜಯಪುರದ ಕಡಣಿ ಗ್ರಾಮದ ಬೆರಗು ಪ್ರಕಾಶನ ಸಂಸ್ಥೆ 2026ನೇ ಸಾಲಿನ ಪ್ರಶಸ್ತಿಯನ್ನು ಪ್ರಕಟಿಸಿದ್ದು, ಬೆಂಗಳೂರಿನ ಅಂಕಿತ ಪುಸ್ತಕ ಪ್ರಕಾಶನ ಆಯ್ಕೆಯಾಗಿದೆ. ಡೊನಾಲ್ಡ್ ದುರಾಡಳಿತ ನೀತಿ. ಗ್ರೀನ್ಲ್ಯಾಂಡ್ ಜೊತೆಗೆ ವೆನಿಜುವೆಲಾ, ಕೆನಡಾ ದೇಶಗಳು ಅಮೆರಿಕಾಗೆ ಸೇರಿದ್ದು ಎಂಬಂತೆ ಬಿಂಬಿತವಾದ AI ಜನರೇಟೆಡ್ ವಿಡಿಯೋಗಳನ್ನು ಟ್ರಂಪ್ ತಮ್ಮ ಖಾತೆಯಲ್ಲಿ ಹಾಕಿದ್ದು, ಇದು ವಿಶ್ವ ಮಟ್ಟದಲ್ಲಿ ಟ್ರಂಪ್ನ ಮಾನಸಿಕ ಆರೋಗ್ಯದ ಕಾಳಜಿ ಕುರಿತು ಮಾತುಗಳು ಬರುತ್ತಿವೆ. ಸರ್ಕಾರದ ಭಾಷಣ ಓದದ ರಾಜ್ಯಪಾಲರು. ತಮಿಳುನಾಡಿನಲ್ಲಿ ರಾಜ್ಯಪಾಲ RN ರವಿ ಅವರು ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದಲು ನಿರಾಕರಿಸಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಸಂಪ್ರದಾಯದಂತೆ ಭಾಷಣ ಓದುವ ಪದ್ಧತಿಯನ್ನು ರಾಜ್ಯಪಾಲರು ಉಲ್ಲಂಘಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇದೇ ರೀತಿ ಕೇರಳದಲ್ಲಿ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಭಾಷಣ ಪೂರ್ಣಗೊಳಿಸದೆ ನಿರ್ಗಮಿಸಿದ್ದಾರೆ. ಇದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. 5 ಚಿನ್ನದ ಒಡತಿ ರಿಯಾ. ರಾಜ್ಯ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಜಿಮ್ನಾಸ್ಟಿಕ್ ವಿಭಾಗದಲ್ಲಿ ಬೆಂಗಳೂರಿನ ರಿಯಾ ಬಾಫಣ್ಣ 5 ಚಿನ್ನದ ಪದಕ ಗೆದ್ದು ದಾಖಲೆ ಬರೆದಿದ್ದಾರೆ. ಪ್ರತಿದಿನ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ 10 ಪ್ರಮುಖ ಪ್ರಚಲಿತ ಘಟನೆಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋಯಿಂದ ಉಪಯೋಗ ಆಯ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.